ಸ್ಯಾಂಡಲ್ವುಡ್ ದಿಗ್ಗಜ ನಟರ ನಡುವೆ ಸ್ಟಾರ್ ವಾರ್ ನಡೀತಾ ಇದೆ. ಮತ್ತೊಂದು ಕಡೆ ಹೈ ಬಜೆಟ್ ಸಿನಿಮಾಗಳಿಗೆ ಪೈರಸಿ ಕಾಟ ಜೋರಾಗಿದೆ. ಡೆವಿಲ್ ಸಿನಿಮಾ ತಂಡ ಬರೋಬ್ಬರಿ 10,000ಕ್ಕೂ ಹೆಚ್ಚು ಲಿಂಕ್ಗಳನ್ನು ಡಿಲೀಟ್ ಮಾಡಿಸಿದೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಬೆನ್ನಲ್ಲೇ ಪೈರಸಿ ಸಮರ. ಕಿಚ್ಚನ ಯುದ್ಧದ ಮಾತು, ಡೆವಿಲ್ಗೆ 10,000 ಸಿನಿಗಳ್ಳರ ಕಾಟ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ಗಳು ಹಾಗೂ ಅವರ ಫ್ಯಾನ್ಸ್ ನಡುವೆ ಡೈಲಾಗ್ ಯುದ್ಧ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ನಟ ಸುದೀಪ್ ಆಡಿರೋ ಮಾತು ದರ್ಶನ್ ಫ್ಯಾನ್ಸ್ ಅನ್ನ ಕೆರಳಿಸಿದೆ. ಅದು ಕೇವಲ ಪಡೆಯಲ್ಲ, ಗಜಪಡೆ ಅಂತ ಸುದೀಪ್ ಹೇಳಿಕೆಗೆ ಪೋಸ್ಟರ್ಗಳ ಮೇಲೆ ಪೋಸ್ಟರ್ ರಿಲೀಸ್ ಮಾಡ್ತಿದ್ದಾರೆ. ಹೀಗೆ ವಾರ್ ತಾರಕಕ್ಕೇರುತ್ತಿದ್ದಂತೆ ಸುದೀಪ್ ಆಪ್ತ ರಾಜು ಗೌಡ ಹಾಗೂ ಸುದೀಪ್ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಇವರಿಗೆ ಟಾಂಗ್ ಕೊಟ್ಬಿಟ್ರು, ಈ ಪಡೆಗೆ ಟಾಂಗ್ ಕೊಟ್ರು, ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು. ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ತರ, ಒಂದು ಲಾಬಿ ತರ, ಒಂದು ಭಯೋತ್ಪಾದಕರ ತರ, ಸಿನಿಮಾ ಜಗತ್ತಿನ ಭಯೋತ್ಪಾದಕರ ತರ ವರ್ತಿಸುತ್ತೆ. ಆ ಪಡೆಯ ವಿರುದ್ಧ ಕಿಚ್ಚ ಸುದೀಪ್ ಅವರಿರಲಿ, ಬೇರೆ ಯಾರೇ ಸ್ಟಾರ್ಗಳಿರಲಿ, ಬೇರೆ ಯಾವುದೇ ಸಿನಿಮಾ ಇರಲಿ, ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ. 22ರಿಂದ 23 ಆ್ಯಪ್ಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಸಿನಿಮಾ ಕೊಡ್ತವೆ. ನೀವು ಏನು ಮಾಡಿದ್ರು ಇದನ್ನ ಮಾಡೋದಕ್ಕಾಗಲ್ಲ. ನಾನೇ ಮ್ಯಾಕ್ಸ್ ಸಂದರ್ಭದಲ್ಲಿ ಇದರ ಆಂಟಿ ಪೈರಸಿ ಇನ್ಚಾರ್ಜ್ ಇದ್ದೆ. ನೀವು ನಂಬಲ್ಲ, 11,600 ಚಿಲ್ಲರೆ ಲಿಂಕ್ಗಳನ್ನು ಹಗಲು ರಾತ್ರಿ ಕೂತ್ಕೊಂಡು ಡಿಲೀಟ್ ಮಾಡಿಸಿದ್ದೀವಿ. ಆಂಟಿ ಪೈರಸಿ ಟೀಮ್, ಎಪೆಕ್ಸ್ ನಮ್ಮ ಗಿರೀಶ್ ಅವ್ರ ಟೀಮು ವರ್ಕ್ ಮಾಡಿದೆ. ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಈ ಥರದೊಂದಷ್ಟು ಯುದ್ಧ ಮಾಡ್ಕೊಂಡು ಕುತ್ಕೋಬೇಕು ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಏನು ಈ ಕಲಾಲೋಕಕ್ಕೆ ಬಂದಿರೋ ಶಾಪ ಇರ್ಬೋದು. ಹುಬ್ಬಳ್ಳಿಯ ಈವೆಂಟ್ ನಲ್ಲಿ ರಾಜು ಗೌಡ ಕೂಡ ಸುದೀಪ್ ಫ್ಯಾನ್ಸ್ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ ಎಂದಿದ್ರು. ಇನ್ನು ಸುದೀಪ್ ಯುದ್ಧದ ಮಾತಿನ ಬಗ್ಗೆಯೂ ಮಾತನಾಡಿರೋ ರಾಜು ಗೌಡ ಪೈರಸಿ ಬಗ್ಗೆಯೇ ಸುದೀಪ್ ಹೇಳಿದ್ದು ಅಂದ್ರು. ಇದರಲ್ಲಿ ಕುಂತಿದ್ವಿ, ನಾನು ನನ್ನ ಸ್ನೇಹಿತರು ಅಣ್ಣ ಕುಂತ. ಸುದೀಪ್ ಅಣ್ಣಜಿಗೆ ಒಂದು ಫೋನ್ ಬಂತು, ಈ ಸರಿ ನಿಮ್ಮ ವಿರುದ್ಧ ಪೈರಸಿ ಅವರು ಬಹಳ ಪ್ರಬಲವಾಗಿ ಇದು ನಡೆದಿದೆ, ಆದಷ್ಟು ನೀವು ಈಗ ನಿಮ್ಮ ಪ್ರೋಗ್ರಾಮ್ಗೆ ಹೋಗ್ತಿದ್ರಿ, ಸ್ಪೀಚಲ್ಲಿ ಅದೊಂದು ಕಂಟೆಂಟ್ ಹೇಳ್ರಿ, ನಿಮ್ಮ ಫ್ಯಾನ್ಸಿಗೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಮಾಡಿರಿ ಪೈರಸಿಗಳ ಬಗ್ಗೆ ಅಂತ. ಕೆಲವೊಂದು ಸಂಘ ಅಂದರೆ ಡುಪ್ಲಿಕೇಟ್ ಸಂಘ ಸೃಷ್ಟಿ ಮಾಡ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಕೆಲವೊಂದು ಹಿಂದಿನ ಪೋಸ್ಟ್ಗಳು ಏನೇನೋ ಹಾಕೋದು ಮಾಡ್ತಿದ್ರು. ಅದಕ್ಕೆ ಅಣ್ಣ ಇದು ಯಾರು ಈ ಥರ ಮಾಡ್ತಾರೆ, ನನ್ನ ಫ್ಯಾನ್ಸ್ ಅಂತ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಒಂದು ವಿಚಾರವಾಗಿ ಅಲ್ಲಿ ಮಾತಾಡಿದೆವು. ಅಣ್ಣ ಯುದ್ಧಕ್ಕಂದ್ರೆ ನೀವು ಒಂದು ತಿಳ್ಕೊಂಡಿರ್ಬೋದು, ಯುದ್ಧಕ್ಕೆ ಅಣ್ಣ ಅಂತಂದ್ರೆ ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಯುದ್ಧಕ್ಕೆ ಸಿದ್ಧರಾಗಿವೆ, ಮಾತಿಗೂ ಬದ್ಧರಿದ್ದೀವಿ ಅಂತ ವರ್ಡ್ ಯಾಕೆ ಉಪಯೋಗಿಸಿದ್ರೆ ಅಂತಂದ್ರೆ, ಯಾರೊಬ್ಬರು ಸ್ಟಾರ್ ನಟರ ವಿರುದ್ಧನೂ ಅಣ್ಣ ಯಾವುದೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಸುದೀಪ್ ಪೈರಸಿ ಬಗ್ಗೆಯೇ ಹೇಳಿದ್ದು ನಿಜವೇ ಆಗಿರಬಹುದು. ಆದ್ರೆ ಮುಂದುವರಿದು ಫ್ಯಾನ್ಸ್ ಬಗ್ಗೆ ಮಾತನಾಡಿದ ಸುದೀಪ್, ನನ್ನ ಸಹನೆಯಿಂದ ಕಲ್ಲಿನ ತೂರಾಟ ನಿಮ್ಮ ಮೇಲೆ ಬೀಳ್ತಾನೆ ಇದೆ, ತಡೆಯೋ ತನಕ ತಡೀರಿ, ಮಾತನಾಡುವಾಗ ಮಾತನಾಡಿ ಅಂತ ಸುದೀಪ್ ಕರೆ ಕೊಟ್ಟಿದ್ರು. ಕೆಲವೊಮ್ಮೆ ನನಗನ್ಸುತ್ತೆ, ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಫ್ಯಾನ್ಸ್ ಮೇಲೆ ಬೀಳ್ತಿರೋ ಕಲ್ಲು ಯಾವುದು, ಸುದೀಪ್ ಫ್ಯಾನ್ಸ್ ಮೇಲೆ ದಾಳಿ ಮಾಡ್ತಿರೋರು ಯಾರು ಅನ್ನೋದನ್ನ ಸುದೀಪ್ ಸ್ಪಷ್ಟವಾಗಿ ಹೇಳಿಲ್ಲ. ನೇರವಾಗಿಯೇ ಪೈರಸಿ ಎಂಬ ಪದ ಬಳಸಿ ಪೈರಸಿ ವಿರುದ್ಧ ಯುದ್ಧ, ನೀವೆಲ್ಲ ಹೋರಾಡಿ ಅಂತ ಫ್ಯಾನ್ಸ್ಗೆ ಹೇಳ್ಬಿಟ್ಟಿದ್ರೆ ಇಷ್ಟೊಂದು ಗುದ್ದಾಟವೇ ಆಗ್ತಿರ್ಲಿಲ್ಲ. ಆದ್ರೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಸುದೀಪ್ ನೀಡಿದ ಹೇಳಿಕೆ ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿಸಿರೋದಂತೂ ಸತ್ಯ. ಯಾವ ಯುದ್ಧ, ಯಾವ ಕಲ್ಲು ಅನ್ನೋದನ್ನ ಸುದೀಪ್ ಅವರೇ ಸ್ಪಷ್ಟಪಡಿಸಬೇಕಿದೆ. 10,500 ಪೈರಸಿ ಲಿಂಕ್ ಡಿಲೀಟ್ ಮಾಡಿಸಿದ ಡೆವಿಲ್ ಟೀಮ್. ಮೊನ್ನೆಯಷ್ಟೇ ರಿಲೀಸ್ ಆಗಿರೋ ದರ್ಶನ್ ನಟನೆಯ ಡೆವಿಲ್ ಸಿನಿಮಾಗೂ ಪೈರಸಿ ಕಾಟ ತಪ್ಪಿಲ್ಲ. ಪೈರಸಿ ವಿರುದ್ಧ ಯುದ್ಧ ಸಾರಿರೋ ಡೆವಿಲ್ ಟೀಮ್ ಇದುವರೆಗೆ 10,500ಕ್ಕೂ ಹೆಚ್ಚು ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದೆ. ಪೈರಸಿನೋ ನಟರ ನಡುವಿನ ಪ್ರತಿಷ್ಠೆಯ ಕದನವೋ,
ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ಸ್ಟಾರ್ ವಾರ್ ಭುಗಿಲೆದ್ದಿದೆ. ಬ್ಯೂರೋ ರಿಪೋರ್ಟ್, TV9.